2023-24ನೇ ಸಾಲಿನ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ನೀವು ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ ನವೋದಯ ಆನ್ಲೈನ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಎರಡನೇ ಒಂದು ಲಿಂಕ್, ಇಲ್ಲಿ ನೋಡಿ https ಇಲ್ಲಿ navodaya.gov.in ಕೆಳಗಡೆ ನವೋದಯ ವಿದ್ಯಾಲಯ ಸಮಿತಿ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇದು ಒಂದು ನವೋದಯ ವಿದ್ಯಾಲಯದ ಅಧಿಕೃತ ವೆಬ್ಸೈಟ್. ಇಲ್ಲಿ ನೋಡ್ತಾ ಇದ್ರಲ್ಲ ಮೂರನೇ ಒಂದು ಆಪ್ಷನ್, ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಕ್ಲಾಸ್ 6th ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2023. ದ ಲಾಸ್ಟ್ ಡೇಟ್ ಟು ಅಪ್ಲೈ ಈಸ್ January 31, 2023. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು, ಇಲ್ಲಿ ಕ್ಯಾಂಡಿಡೇಟ್ ಕಾರ್ನರ್ ಅಲ್ಲಿ ಮೊದಲನೇ ಆಪ್ಷನ್ ಕ್ಲಿಕ್ ಹಿಯರ್ ಫಾರ್ ಕ್ಲಾಸ್ 6th ರಿಜಿಸ್ಟ್ರೇಷನ್, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6th 2023-24 ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀವು ಈಗ ಅರ್ಜಿಯನ್ನ ಫಿಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಈಗ ಸ್ಟಡಿ ಸರ್ಟಿಫಿಕೇಟ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಟಡಿ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಪ್ಲೋಡ್ ಮಾಡಲಿಕ್ಕೆ. ಸರಿ, ಈಗ ನಾವು ಅರ್ಜಿಯನ್ನ ಫಿಲ್ ಮಾಡೋಣ. ಇಲ್ಲಿ ಮೊದಲನೇ ಆಪ್ಷನ್, ದ ಕ್ಯಾಂಡಿಡೇಟ್ ಹ್ಯಾಸ್ ಆಲ್ರೆಡಿ ಪಾಸ್ಡ್ ಸ್ಟಡೀಡ್ ಕ್ಲಾಸ್ 5th ಪ್ರಿಯರ್ ಟು ಸೆಷನ್ 2022-23 ಅಂದ್ರೆ ಇಲ್ಲಿ ಈ ಒಂದು ಆಪ್ಷನ್ ಅನ್ನ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಈಗಾಗಲೇ ಈ ಒಂದು ಕ್ಲಾಸ್ 22-23 ಅಲ್ಲೇ ಮುಗಿಸಿದೆ ಅಂತೇಳಿ 5ನೇ ತರಗತಿ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್, ದ ಕ್ಯಾಂಡಿಡೇಟ್ ಹ್ಯಾಸ್ ಅಪೇರ್ಡ್ ಇನ್ JNVST ಅರ್ಲಿಯರ್, ಇದು ಕೂಡ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಹ್ಯಾವ್ ಯು ರೀಡ್ ದ ಪ್ರಾಸ್ಪೆಕ್ಟ್ ಅಂತ ಕೇಳುತ್ತೆ. ಸೊ ನಾವು ಪ್ರಾಸ್ಪೆಕ್ಟ್ ಅನ್ನು ಓದಬೇಕಾಗತ್ತೆ. ಸೊ ಎಸ್ ಅಂತ ಮೆನ್ಷನ್ ಮಾಡಿ. ಇದಾದ್ಮೇಲೆ ಯುವರ್ ಡಿಸ್ಟ್ರಿಕ್ಟ್ ಆಫ್ ರೆಸಿಡೆನ್ಸಿ ಅಂಡ್ ಕ್ಲಾಸ್ 5th ಸ್ಟಡಿ ಈಸ್ ಸೇಮ್, ಅಂದ್ರೆ ನೀವು ಓದುತ್ತಿರುವ 5ನೇ ತರಗತಿ ಶಾಲೆ ಹಾಗೂ ನಿಮ್ಮ ಒಂದು ರೆಸಿಡೆನ್ಸಿ ವಾಸಸ್ಥಳ ಒಂದೇ ಜಿಲ್ಲೆಯಾಗಿದೆಯಾ ಅಂತ ಇಲ್ಲಿ ಕೇಳುತ್ತೆ. ಒಂದೇ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್, ಈಸ್ ದ ಸ್ಟಡಿ ಸರ್ಟಿಫಿಕೇಟ್ ಸೈಡ್ ಬೈ ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್, ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ಗೆ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸಹಿ ಮಾಡಿದ್ದಾರೆಯೇ ಅಂತ ಕೇಳುತ್ತೆ. ಇಲ್ಲಿ ಮಾಡಿರ್ತಾರೆ, ಸೊ ಎಸ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್, ವೆದರ್ ದ ಕ್ಯಾಂಡಿಡೇಟ್ ಹ್ಯಾಸ್ ಬೀನ್ ಪ್ರಮೋಟೆಡ್ ಫ್ರಮ್ ಕ್ಲಾಸ್ 4th and admitted to class 5th before 31st July 22. ಇಲ್ಲಿ ನೋಡಬಹುದು, ಈ ಒಂದು ಆಪ್ಷನ್ಗೆ ಸಂಬಂಧಿಸಿದಂತೆ ನೀವು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಸ್ ಅಂತ ಕೊಟ್ರೆ ಮಾತ್ರ ಇಲ್ಲಿ ಸಬ್ಮಿಟ್ ಆಪ್ಷನ್ ಎನೇಬಲ್ ಆಗುತ್ತೆ. ಒಂದು ವೇಳೆ ನೋ ಅಂತ ಕೊಟ್ರೆ ಆಪ್ಷನ್ ಎನೇಬಲ್ ಆಗಲ್ಲ. ಸೊ ಡೂ ಯು ಹ್ಯಾವ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ಸೊ ಇಲ್ಲಿ ಎಸ್ ಅಂತ ಕೊಟ್ಟು ಆ ವಿದ್ಯಾರ್ಥಿಯ ಆಧಾರ್ ನಂಬರ್ ಅನ್ನ ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಆಧಾರ್ಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPಯನ್ನ ಇಲ್ಲಿ ಪ್ಲೀಸ್ ಎಂಟರ್ OTP ಜಾಗದಲ್ಲಿ ಟೈಪ್ ಮಾಡಿ. ಅಂದರೆ ಇದು ಆಧಾರ್ ಅಥೆಂಟಿಕೇಶನ್ಗೆ ಸಂಬಂಧಿಸಿದ್ದು. ಇಲ್ಲಿ ಪ್ಲೀಸ್ ಎಂಟರ್ OTP ಜಾಗದಲ್ಲಿ OTPನ ಎಂಟರ್ ಮಾಡಿ ಸಬ್ಮಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಅಥೆಂಟಿಕೇಶನ್ ಆಗುತ್ತೆ. ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಇಲ್ಲಿ ನೋಡಬಹುದು ನಿಮ್ಮ ಒಂದು ಸ್ಟೇಟ್, ಅದೇ ರೀತಿ ನಿಮ್ಮ ಸುಮಾರು ಆಪ್ಷನ್ ಕಾಣುತ್ತೆ. ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಆಗಿರ್ಬೋದು, ನಿಮ್ಮ ಒಂದು ರೆಸಿಡೆನ್ಷಿಯಲ್ ಸ್ಟೇಟ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಆಟೋಮೆಟಿಕ್ ಅಲ್ಲಿ ಆಪ್ಷನ್ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ಟಡಿ ಸೆಲೆಕ್ಟ್ ದ ಬ್ಲಾಕ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ 5th ಅಂತೇಳಿ ಆ ಒಂದು ಬ್ಲಾಕ್ ಅನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದ್ಮೇಲೆ ನೇಮ್ ಆಫ್ ದಿ ಸ್ಕೂಲ್, ಯಾವ ಶಾಲೆಯಲ್ಲಿ ಆ ಮಗು ಕಲಿಯುತ್ತಿದೆ ಅನ್ನೋದನ್ನ ಆ ಶಾಲೆಯ ಹೆಸರನ್ನ ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಆಧಾರ್ ಇದ್ದಂಗೆ ಇಲ್ಲಿ ಎನೇಬಲ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಆ ವಿದ್ಯಾರ್ಥಿಗೆ ಸಂಬಂಧಿಸಿದ ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಆಲ್ರೆಡಿ ಫೆಚ್ ಆಗಿರುತ್ತೆ. ಇಮೇಲ್ ಇದ್ರೆ ಇಮೇಲ್ ಐಡಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಮದರ್ ನೇಮ್, ಆ ವಿದ್ಯಾರ್ಥಿಯ ತಾಯಿ ಹೆಸರನ್ನ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫಾದರ್ ನೇಮ್ ಆಟೋಮೆಟಿಕ್, ಇದು ಆಧಾರ್ಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಇದು ಫೆಚ್ ಆಗಿರುತ್ತೆ. ನೆಕ್ಸ್ಟ್ ನೇಮ್ ಆಫ್ ದಿ ಗಾರ್ಡಿಯನ್ ಇದ್ರೆ ಟೈಪ್ ಮಾಡಿ, ರಿಲೇಷನ್ ಕೂಡ ಟೈಪ್ ಮಾಡಿ ಇದ್ರೆ. ನೆಕ್ಸ್ಟ್ ಇಲ್ಲಿ ನ್ಯಾಷನಾಲಿಟಿ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಐಡೆಂಟಿಫಿಕೇಶನ್, ಇಲ್ಲಿ ಆ ವಿದ್ಯಾರ್ಥಿಯ ಐಡೆಂಟಿಫಿಕೇಶನ್ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಟೈಪ್ ಮಾಡಿ. ನೆಕ್ಸ್ಟ್ ಜೆಂಡರ್ ಫೆಚ್ ಆಗಿರುತ್ತೆ. ಇಲ್ಲಿ ಆ ವಿದ್ಯಾರ್ಥಿಯ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ.
ನೆಕ್ಸ್ಟ್ ಅಡ್ರೆಸ್ ಇಲ್ಲಿ ಆಧಾರಲ್ಲಿ ಇದ್ದಂಗೆ ಫೆಚ್ ಆಗಿರುತ್ತೆ, ಪಿನ್ ಕೋಡ್ ಕೂಡ ಆಧಾರಲ್ಲಿ ಇದ್ದಂಗೆ ಫೆಚ್ ಆಗಿರುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿ ಪರೀಕ್ಷೆ ಬರೆಯುವ ಮಾಧ್ಯಮವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಲ್ಲಿ STD ಕೋಡ್, ಟೆಲಿಫೋನ್ ನಂಬರ್ ಇದ್ರೆ ಟೈಪ್ ಮಾಡಿ. ನೆಕ್ಸ್ಟ್ ಡಿಸೇಬಿಲಿಟಿಗೆ ಸಂಬಂಧಿಸಿದ ಮಾಹಿತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನನ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಿಲಿಜಿಯನ್ಗೆ ಸಂಬಂಧಿಸಿದ ಆಪ್ಷನ್ ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಆಧಾರ್ ನಂಬರ್ ಆಟೋಮೆಟಿಕ್ಲಿ ಇರುತ್ತೆ. ಆನ್ಯಲ್ ಇನ್ಕಮ್ ಅನ್ನ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ಗೆ ಸಂಬಂಧಿಸಿದಂತೆ ಆ ವಿದ್ಯಾರ್ಥಿ 3, 4, 5ನೇ ತರಗತಿ ಯಾವ ರಾಜ್ಯ, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಊರು ಹಾಗೂ ಯಾವ ಶಾಲೆಯಲ್ಲಿ ಓದಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೂ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ 3ನೇ ಕ್ಲಾಸ್, 4ನೇ ಕ್ಲಾಸ್, ನೆಕ್ಸ್ಟ್ 5ನೇ ತರಗತಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ತಾ ಇದ್ರಲ್ಲ ನೇಮ್ ಆಫ್ ದಿ ಸ್ಟೇಟ್, ನೇಮ್ ಆಫ್ ದಿ ಡಿಸ್ಟ್ರಿಕ್ಟ್, ನೇಮ್ ಆಫ್ ದಿ ಬ್ಲಾಕ್, ನೇಮ್ ಆಫ್ ದಿ ವಿಲೇಜ್, ಅದೇ ರೀತಿ ನೇಮ್ ಆಫ್ ದಿ ಸ್ಕೂಲ್, ರೆಕಗ್ನೈಸ್ ಸ್ಕೂಲ್ ಲೊಕೇಶನ್, ಇಯರ್ ಮಂತ್ ಆಫ್ ಜಾಯ್ನಿಂಗ್, ಇಯರ್ ಮಂತ್ ಆಫ್ ಪಾಸಿಂಗ್. ಇದಿಷ್ಟು ಮಾಹಿತಿಗಳನ್ನು ನಾವಿಲ್ಲಿ ಇನ್ಫಾರ್ಮೇಶನ್ ಮಾಹಿತಿ ಫಿಲ್ ಮಾಡಬೇಕಾಗತ್ತೆ. ಇದಿಷ್ಟು ಮಾಹಿತಿಯನ್ನ ಫಿಲ್ ಮಾಡಿ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಕೆಳಗಡೆ ಇಲ್ಲಿ ಈಗಾಗಲೇ ನಾವು ಸ್ಟಡಿ ಸರ್ಟಿಫಿಕೇಟ್ ಅನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ಹಾಗೂ ವಿದ್ಯಾರ್ಥಿಯ ಫೋಟೋ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಯ ಸಿಗ್ನೇಚರ್ ಹಾಗೂ ಪೇರೆಂಟ್ಸ್ ಸಿಗ್ನೇಚರ್ ಕೂಡ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಇದೆಲ್ಲ ಏನು ವಿದ್ಯಾರ್ಥಿ ಫೋಟೋ, ಸ್ಟೂಡೆಂಟ್ ಸಿಗ್ನೇಚರ್, ಪೇರೆಂಟ್ಸ್ ಸಿಗ್ನೇಚರ್ 10 to 100 KB ಒಳಗಡೆ ಇರಬೇಕಾಗತ್ತೆ. ಸ್ಟಡಿ ಸರ್ಟಿಫಿಕೇಟ್ 300 KB ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಅಪ್ಲೋಡ್ ಕ್ಯಾಂಡಿಡೇಟ್ ಫೋಟೋ, ಅಪ್ಲೋಡ್ ಕ್ಯಾಂಡಿಡೇಟ್ ಸಿಗ್ನೇಚರ್, ಅಪ್ಲೋಡ್ ಪೇರೆಂಟ್ಸ್ ಸಿಗ್ನೇಚರ್, ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್ ವೆರಿಫೈಡ್ ಬೈ ದ ಹೆಡ್ ಮಾಸ್ಟರ್. ಇದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ ಚೂಸ್ ಫೈಲ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಂದರೆ ಈಗ ಆಲ್ರೆಡಿ ನೀವು ಎಲ್ಲೆಲ್ಲಿ ಆ ಒಂದು ಫೋಟೋಸ್ ಆಗಿರ್ಬೋದು, ಆ ಇಮೇಜಸ್ ಅನ್ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ಒಂದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳ ಫೋಟೋವನ್ನು ನೀವು ಒಂದೊಂದೇ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ವಿದ್ಯಾರ್ಥಿಯ ಸಿಗ್ನೇಚರ್ ಆಗಿರ್ಬೋದು, ಪೇರೆಂಟ್ಸ್ ಸಿಗ್ನೇಚರ್ ಆಗಿರ್ಬೋದು ಹಾಗೂ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಇದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಸೆಲೆಕ್ಟ್ ಮಾಡಿಕೊಂಡಾಗ ಆ ಒಂದು ಇನ್ಫಾರ್ಮೇಶನ್ ಅಂದ್ರೆ ಎಲ್ಲ ಇಮೇಜಸ್ ಅಪ್ಲೋಡ್ ಆಗುತ್ತೆ. ಇಲ್ಲಿ ಸೇವ್ ಅಂಡ್ ಪ್ರಿವ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಒಂದು ಅಪ್ಲಿಕೇಶನ್ ನಮಗೆ ಸೇವ್ ಆಗತ್ತೆ ಹಾಗೂ ಪ್ರಿವ್ಯೂ ಕೂಡ ಡಿಸ್ಪ್ಲೇ ಆಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಪ್ರಿವ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಎಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ ಇಲ್ಲಿ ಫೋಟೋ ಹಾಗೂ ಸೈನ್ ಹಾಗೂ ಸ್ಟಡಿ ಸರ್ಟಿಫಿಕೇಟ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಇದರಲ್ಲಿ ಮತ್ತೆ ನೀವು ಏನಾದರೂ ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಎಡಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಿಕೊಳ್ಳಬಹುದು. ಸೊ ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರೋದ್ರಿಂದ ಸೊ ಇಲ್ಲಿ ಫೈನಲ್ ಸಬ್ಮಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಚೇಂಜ್ ಇನ್ ದ ಪರ್ಟಿಕ್ಯುಲರ್ಸ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಫೈನಲ್ ಸಬ್ಮಿಷನ್. ಅಂದ್ರೆ ಒಂದ್ಸಲ ನೀವು ಸಬ್ಮಿಷನ್ ಮಾಡಿದ ತಕ್ಷಣ ನೀವು ಮತ್ತೆ ಈ ಪರ್ಟಿಕ್ಯುಲರ್ಸ್ ಅನ್ನ ಅಪ್ಡೇಟ್ ಮಾಡೋಕ್ಕಾಗಲ್ಲ ಅಂತ ಕೇಳುತ್ತೆ. ಸೊ ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕಂಗ್ರಾಚುಲೇಷನ್ ಅಂತೇಳಿ ಆ ವಿದ್ಯಾರ್ಥಿ ಹೆಸರಿನ ಜೊತೆಗೆ ನಿಮ್ಗೊಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನು ನೀವು ಇಲ್ಲಿ ಒಂದು ಕಡೆ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಯುವರ್ ರಿಜಿಸ್ಟ್ರೇಷನ್ ಫಾರ್ಮ್, ಅಂದ್ರೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಫಾರ್ಮ್ ಅನ್ನ ನಾವು ಪ್ರಿಂಟ್ ತೆಗೆದುಕೊಳ್ಳಬೇಕಾದ್ರೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ನಾವು ಪ್ರಿಂಟ್ ಅನ್ನ ತೆಗೆದುಕೊಳ್ಳಬಹುದು. ನೋಡಿದ್ರಲ್ಲ 2023-24ನೇ ಸಾಲಿನ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.